ಏನಂತ ನೀವು ಮುದುಗೆ ಹಾಕ್ತೀರಾ ಕಲಬುರಗಿನಲ್ಲಿ? ನಾಚಿಕೆ ಬರಬೇಕು ನಿಮಗೆ. ನೀವು ಪ್ರಿಯಾಂಕರ್ಗೆ ಆಪ್ತ ಮಾಡಿರಬಹುದು ಅಂದ್ಬಿಟ್ಟು ಈ ನಾಟಕನ ನಿಮ್ಮಲ್ಲಿ ಆಗಿರೋದು ಪ್ರೂವ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಆಮೇಲೆ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, BJP ನಾಯಕರಿಗೆ ಯಾಕೆ ಸೀರಿಯಸ್ ತಗೋತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. BJP ಅವರೇ ಅವ್ರ ಲೀಡರ್ಶಿಪ್ಪಿಗೆ ಸೀರಿಯಸ್ ತಗೊಳಲ್ಲ, ನೀವು ಯಾಕೆ ತಗೊತಾ ಇದ್ದೀರಾ? ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿ ಆಗಿದೆ ಏನ್ರಿ? ಒಂದು ನೋಟಿಸು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ದೀರಾ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದ್ದಾರಾ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡೋಕ್ಕಾಗ್ತಾ ಇಲ್ಲ. ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ BJPದವರು. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. BJPನಲ್ಲೇ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಈ BJP ಲೀಡರ್ಗಳಿಗೆ. ಅಲ್ಲೇ ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ ಪಬ್ಲಿಕ್ನಲ್ಲಿ, ಮಾಧ್ಯಮದಲ್ಲಿ. ಮತ್ತು ನಾನು ಯಾಕ್ರಿ ಕೇಳಬೇಕು ಅವ್ರ ಮಾತು? ಇವೆಲ್ಲನೂ ಅವ್ರ ಪಕ್ಷದಲ್ಲೇ ನಡೀತಾ ಇರೋದಲ್ಲ. ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ, ಅನ್ವರ್ ಮಾನ್ಪಡಿಗೆ 150 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೋಗಿದ್ರು ಅಂದ್ಬಿಟ್ಟು ಸ್ವಂತ ಅನ್ವರ್ ಮಾನ್ಪಡಿನೇ ಹೇಳಿರೋದು. ಅವ್ರಿಗೆ ನೋಟಿಸ್ ಕೊಟ್ರಾ? ಇಲ್ಲ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ BJP ರಾಜ್ಯಾಧ್ಯಕ್ಷರ ವಿರುದ್ಧ ಅಂತ ಕೊಟ್ರೇನ್ರಿ ನೋಟಿಸ್ ಅವರಿಗೆ? ಸಿ, ವೆನ್ ದೇ ಡೋಂಟ್ ಟೇಕ್ ದೇರ್ ಲೀಡರ್ಶಿಪ್ ಓನ್ಲಿ ಸೀರಿಯಸ್ಲಿ, ವೈ ಶುಡ್ ಐ ಟೇಕ್? ಅವ್ರ ಮಾತಿಗೆ ಬೆಲೆ ಇದೆ ಅಂತೀರಾ BJPನಲ್ಲಿ? ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ, ಒಬ್ಬೊಬ್ರು ಕಿತ್ತಾಡ್ತಾರೆ. ಏನು ನಿಮ್ಮ ರಾಷ್ಟ್ರ BJPನಲ್ಲೂ ನೋಟಿಸ್ ಇಶ್ಯೂ ಮಾಡಲ್ಲ. ರಾಜ್ಯ BJP ನಾಯಕರದ ಸಾಮರ್ಥ್ಯ ನಿಮಗೆ ಗೊತ್ತಿದೆ. ಒಬ್ಬರು ಬಾವಿಗೆ ಬೀಳಬೇಕು ಅಂತಾರೆ, ಒಬ್ಬರು ವಾಕೌಟ್ ಮಾಡಬೇಕು ಅಂತಾರೆ. ವೆನ್ ದೇ ದೆಮ್ಸೆಲ್ಸ್ ಡೋಂಟ್ ಟೇಕ್ ದೇರ್ ಲೀಡರ್ ಸೀರಿಯಸ್ಲಿ, ವೈ ಶುಡ್ ಐ ಟೇಕ್?